ಗದಗದ ಕಪ್ಪತ್ತಗುಡ್ಡದ ಅಂಚಿನಲ್ಲಿ ಕಾಡು ಪ್ರಾಣಿಗಳ ಉಪಟಳಕ್ಕೆ ರೈತರು ಕಂಗಾಲಾಗಿದ್ರೆ, ಇತ್ತ ಯಾದಗಿರಿಯ ರೈತರು ಕಾಡು ಪ್ರಾಣಿಗಳ ದಾಳಿಗೆ ತತ್ತರಿಸಿದ್ದಾರೆ. ತಮ್ಮ ಬೆಳೆಯನ್ನ ಉಳಿಸಿಕೊಳ್ಳೋಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಅದೇನು ಅಂತ ನೀವೇ ನೋಡಿ. ಅರೆರೆ, ಇದೇನಿದು? ಹೊಲಗಳಲ್ಲಿ ಸೀರೆ ಕಟ್ಟಿದ್ದಾರೆ. ಯಾವ್ದಾದ್ರೂ ಹಬ್ಬ ಇರಬಹುದಾ ಅನ್ಕೊಳ್ತಿದ್ದೀರಾ? ಅಲ್ವೇ ಅಲ್ಲ. ತಾವು ಬೆಳೆದ ಬೆಳೆಗಳನ್ನ ಕಾಡು ಪ್ರಾಣಿಗಳು, ಹಕ್ಕಿಗಳಿಂದ ತಪ್ಪಿಸಲು ಯಾದಗಿರಿ ರೈತರು ಸೀರೆ ಬೇಲಿಯ ಮೊರೆ ಹೋಗಿದ್ದಾರೆ. ಸಾಮಾನ್ಯವಾಗಿ ರೈತರು ಜಮೀನಲ್ಲಿ ಬೆಳೆದಿರುವಂತಹ ಬೆಳೆಗೆ ತಂತಿ ಬೇಲಿ, ಮುಳ್ಳು ಬೇಲಿ ಹಾಕಿರೋದನ್ನ ನಾವೆಲ್ಲ ನೋಡಿರ್ತೀವಿ. ಆದ್ರೆ ಯಾದಗಿರಿ ಜಿಲ್ಲೆಯ ಹತ್ತಿಕುಣಿ, ಅಲ್ಲಿಪುರ ತಾಂಡಾ ಸೇರಿ ಕಾಡಂಚಿನ ಗ್ರಾಮಗಳಲ್ಲಿ ಬೆಳೆ ಉಳಿಸಿಕೊಳ್ಳಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಜಮೀನಿನ ಸುತ್ತಲಿನ ಬದುವಿಗೆ ಕಲರ್ ಸೀರೆ ಉಡಿಸಿದ್ದಾರೆ. ಹಗಲತ್ತು ನೋಡಿದ್ರ ಕೋತಿಗಳ ಕಾಟ, ರಾತ್ರಿ ಏನು ಹಂದಿಗಳು, ಅವು ಹಲವಾರು ಪ್ರಾಣಿಗಳ ಕಾಟ ಜಾಸ್ತಿ ಆಗೋದ್ರಿಂದ ನಾವೇನು ಮಾಡೀವಿ, ಸಂತಿಗಳಲ್ಲಿ ಹೋಗಿ ಸೀರೆಗಳು ಸಿಗ್ತಾವೆ. ಅವು ಸೀರೆಗಳು ತಂದು ಹೊಲದ ಸುತ್ತಮುತ್ತ ಏನೋ ರಕ್ಷಣೆಗಾಗಿ ಸೀರೆಗಳು ಕಟ್ಟಿದ್ದೀವಿ. ಅವು ಸೀರೆಗಳೇನು ಪುಣ್ಯ ಕೊಡಲ್ಲ ಅವರು. ಅವು ಒಂದು ಬೆಲೆ ಅಂತ ಇದಾದ, ಅದಕ್ಕೆ 50-100 ರೂಪಾಯಿ ಕೊಟ್ಟು ಕೇಸಿ ಒಂದೊಂದು ಸೀರೆ ಕೊಟ್ಟು ಕೇಸಿ ಹಳೆ ಸೀರೆಗಳನ್ನು ತಂದು ಕೇಸಿ ನಾವು ಹೊಲದಲ್ಲಿ ಕಟ್ತೀವಿ. ನಮ್ಮ ರಕ್ಷಣೆ ಹೊಲಗಳ ಮತ್ತು ಬೆಳೆಗಳ ರಕ್ಷಣೆಗಾಗಿ ನಾವು ಸೀರೆಗಳನ್ನು ಕಟ್ಟಿಕೊಂಡು ನಮ್ಮ ಬೆಳೆ ರಕ್ಷಣೆ ಮಾಡುವಂಥ ಪರಿಸ್ಥಿತಿ ನಮ್ಮದಾಗ್ಯದ. ಜಮೀನಿನಲ್ಲಿ ಇದ್ದ ಶೇಂಗಾ, ಸಜ್ಜೆ, ಜೋಳದ ಬೆಳೆಗಳನ್ನ ಕಾಡು ಪ್ರಾಣಿಗಳು ತಿಂದು ನಾಶ ಮಾಡುತ್ತಿವೆ. ಹಾನಿಯಾದ ಬೆಳೆಗೆ ಸೂಕ್ತ ಪರಿಹಾರ ಕೇಳಿದ್ರೂ ಸಹ ಜಿಲ್ಲಾಡಳಿತ ಕ್ಯಾರೆ ಅಂತಿಲ್ವಂತೆ. ಹೀಗಾಗಿ ರೈತರೇ ಹೊಸ ಮಾರ್ಗ ಕಂಡುಕೊಂಡಿದ್ದಾರೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ರೈತರು ಸೀರೆ ಖರೀದಿ ಮಾಡಿದ್ದಾರೆ. ಮೊದಲೆಲ್ಲ ರಂಗಂಪೇಟೆ, ಹೈದರಾಬಾದ್ ಭಾಗದಲ್ಲಿ ಹಳೆಯ ಸೀರೆಗಳು ಸಿಗ್ತಾ ಇದ್ವು. ಆದ್ರೆ ಈಗ ಅದೂ ಸಹ ಸಿಗ್ತಿಲ್ಲ. ಹೀಗಾಗಿ ರೈತರು ಹೊಸ ಸೀರೆ ಖರೀದಿ ಮಾಡುವಂತಹ ಅನಿವಾರ್ಯತೆ ಇದೆ. ಕಾಡಂಚಿನ ರೈತರಿಗೆ ಬೆಳೆ ಉಳಿಸಿಕೊಳ್ಳಲು ಸೀರೆ ಭಾಗ್ಯ ನೀಡಬೇಕು ಅಂತ ರೈತರು ಒತ್ತಾಯ ಮಾಡ್ತಿದ್ದಾರೆ. ಸಾಕಷ್ಟು ಕಾಡಂದಿಗಳ ಹಾವಳಿಯಿಂದ, ಕಾಡಂದಿ ಮತ್ತು ಮಂಗಗಳ ಹಾವಳಿಯಿಂದ ಏನಾದಂದ್ರೆ ಅವ್ರಿಗೆ ಸೋಲಾರ್ ಹಾಕಿದ್ರೆ ಸೋಲಾರ್ ಕೂಡ ತಡೆದೆ ಬಂದು ಶೇಂಗಾ ಬೆಳೆ ಆಗಲಿ ಇನ್ನಿತರ ಬೆಳೆಗಳನ್ನೆಲ್ಲ ನಾಶ ಮಾಡ್ತಕ್ಕಂಥ ಕೆಲಸ ಮಾಡಲಾಗತ್ತೋ. ಹಂಗಾಗಿ ಅವ್ರು ಏನು ಮಾಡ್ರೆ, ಈಗ ಸೀರೆ ಬಟ್ಟೆ ಕಟ್ಟರೆ ಅನುಕೂಲ ಆಗ್ತಕ್ಕಂಥ ಸುಮಾರು ಎಕರೆಗಟ್ಟಲೆ ಹೊಲಕ್ಕೇನದ ಸೀರೆಗಳು ನಾರಾಯಣಪೇಟೆ ಇಲ್ಲ ಗುರುಮಿಟ್ಕಲ್ ಹೋಗಿ ಸೀರೆಗಳು ತಂದು ಕೇಸಿ ಎಲ್ಲ ಕಡೆ ಬಾರ್ಡ್ರಿಗೆ ಸೀರೆಗಳನ್ನು ಕಟ್ತಕ್ಕಂಥ ವ್ಯವಸ್ಥೆ ಮಾಡ್ಯಾರ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವರಿಗೇನೋ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡಬೇಕಂತಕ್ಕಂಥದ್ದು ನನ್ನ ಮನವಿ. ಸದ್ಯ ರೈತರ ಮಾಸ್ಟರ್ ಪ್ಲಾನ್ ಭಾರಿ ಎಫೆಕ್ಟ್ ಆಗಿದೆ. ಸೀರೆ ಬೇಲಿಯಿಂದ ಕೊಂಚ ಕಾಡು ಪ್ರಾಣಿಗಳ ಹಾವಳಿ ತಪ್ಪಿದೆ. ರೈತರ ಜೊತೆ ಅಧಿಕಾರಿಗಳು ಕೂಡ ಕೈ ಜೋಡಿಸಿದ್ರೆ ಕಾಡು ಪ್ರಾಣಿಗಳ ಹಾವಳಿಯನ್ನ ಮತ್ತಷ್ಟು ತಪ್ಪಿಸಬಹುದಾಗಿದೆ. ಗಣೇಶ ಮಾಲಿಪಾಟೀಲ್, ನ್ಯೂಸ್ 18 ಯಾದಗಿರಿ.